ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಕುಶಾನಿ ವ್ಲಾಗ್. ಏನು ನೋಡು, ಯಾಕೆ ನಗ್ತಿದ್ಯಾ? ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನಗ್ತಾ ಇದೆಯಾ? ಸೊ ಫ್ರೆಂಡ್ಸ್, ನೋಡಿ ನಮ್ಮ ಪುಟಾಣಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಹಿಂಗೆ ನಗ್ತಾ ಇದ್ದಾಳೆ ಅಂತ. ಸೊ ನಾವೆಲ್ಲ ಫ್ಯಾಮಿಲಿ ಸಮೇತ ಎಲ್ಲಪ್ಪ ಹೊರಟಿದ್ದೀವಿ ಅಂತಂದರೆ ಡಿಮಾರ್ಟ್ಗೆ. ಏನಕ್ಕಪ್ಪ, ಏನು ಶಾಪಿಂಗು ಅಂತಂದರೆ ಎಂಥದ್ದು ಇಲ್ಲ. ಸೊ ಗ್ರಾಸ್ರಿ ತರಕ್ಕೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಅದಕ್ಕೆ ನಾವೆಲ್ಲ ಫುಲ್ಲು ಫ್ಯಾಮಿಲಿ ಸಮೇತ ಜೋಶಾಗಿ ಹೊರಟಿದ್ದೀವಿ. ಏನೇನು ಪರ್ಚೇಸ್ ಮಾಡ್ತೀವೋ ಗೊತ್ತಿಲ್ಲ. ಎಲ್ಲಾಯ್ತು ಹಬ್ಬು? ನಂಗೆಲ್ಲ ನಿಂಗೆಲ್ಲ ಆಯ್ತು ಹಬ್ಬು? ಹಬ್ಬು ಎಲ್ಲಾಯ್ತು? ನನಗೆಲ್ಲ ಕೊಟ್ಟು ನಿನಗೆಲ್ಲ ಎಲ್ಲಾಯಿತು ಬಿಸಿ? ಗೈಸ್, ನಮ್ಮ ನವೀನು ಕಾರ್ನ ಬಿಸಿಲಲ್ಲಿ ಹಾಕ್ಬಿಟ್ಟಿದ್ದಾರೆ. ಪಾಪ ನಮ್ಮ ಖುಷಿ ಪುಟಾಣಿಗೆ ಎಲ್ಲೋ ಬಿಸಿ ತಗಲ್ತು. ನನಗೆ ಒರೆಸ್ತಾ ಇದ್ದಾಳೆ ನೋಡಿ. ನಿಂಗೆ ಕೈ ಸುಡ್ತಾ? ಮಿಡಲ್ ಫಿಂಗರ ನಿಂಗೆ ಸುಡ್ತು ಕಂದ? ಚಿನ್ನಮ್ಮ, ಎಲ್ಲ ಹೋಗ್ತಿದ್ದೀವಿ? ಎಲ್ಲ ಹೋಗ್ತಾ ಇರೋದು ನಾವು? ಬೊಟ್ಟಿಗೆ ಇಕ್ಸ್ಕೊಳಲ್ಲ, ಕ್ರೀಮ್ ಹಾಕ್ಸ್ಕೊಳಲ್ಲ. ನ್ಯಾಚುರಲ್ ಬ್ಯೂಟಿ ಇದು ಅಲ್ಲ? ನಿಮ್ಮದು ನ್ಯಾಚುರಲ್ ಬ್ಯೂಟಿ ಅಲ್ಲ ಅಲ್ವಾ? ಐ ಐ ಐ ಗೈಸ್, ನಿಜವಾಗ್ಲೂ ಈ ಸಮ್ಮರಲ್ಲಿ ಹೊರಗಡೆ ಹೋಗಬೇಕಂದ್ರೆ ತುಂಬಾ ಸುಸ್ತಾಗ್ಬಿಡ್ತೀವಿ. ಯಾಕಪ್ಪ ಅಂತಂದರೆ ತುಂಬ ಬಿಸಿಲಿರುತ್ತೆ. ಈ ಮಕ್ಕಳನ್ನ ಕರ್ಕೊಂಡು ಹೋಗೋದ್ರಲ್ಲಿ ತುಂಬ ದೊಡ್ಡ ಟಾಸ್ಕೇ ಆಗಿಬಿಟ್ಟಿರುತ್ತೆ ನಮಗೆ. ಸೊ ನಮ್ಮ ಪುಟಾಣಿ ನೋಡಿ, ಅವಳ ಪಾಡಿಗೆ ಅವಳು ಆಟ ಆಡ್ತಿದ್ದಾಳೆ. ನಮ್ಮ ಹಾಸಿನಿ ಹೋಗಿ AC ಪಕ್ಕದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಯಾಕಪ್ಪ ಅಂತ ಅಂದರೆ ನನಗೆ ಗಾಳಿ ಬರ್ತಿಲ್ಲ, ಅದಕ್ಕೋಸ್ಕರ ನಾನು AC ಪಕ್ಕದಲ್ಲಿ ಕುತ್ಕೊಂಡಿದ್ದೀನಿ ಮಮ್ಮಿ ಅಂಥೇಳಿ ಅಲ್ಲ ಕೆಳಗಡೆ ಕುಂತಿದ್ಲು. ನಮ್ಮ ಪುಟಾಣಿ ಅದ್ರ ಪಾಡಿಗೆ ಅದು ಆಟ ಆಡ್ಕೊತಾ ಇದೆ. ಸೊ ಅದಕ್ಕೆ ಏನಾಯ್ತೋ ಏನೋ ಗೊತ್ತಿಲ್ಲ, ಬಿಸಿಲಾಯ್ತೋ ಏನೋ. ಆಗಿಲ್ಲ ಹಾಕಕ್ಕೆ? ಅಲ್ಲಲ್ಲ ಹಾಕ, ಗ್ಲಾಸ್ಗೆ ಹಾಕು. ಗೈಸ್, ನಮ್ಮ ಪುಟಾಣಿ ಹಾಕೋದಕ್ಕೆ ಗ್ಲಾಸ್ಗೆ ಎಷ್ಟು ಟ್ರೈ ಮಾಡ್ತಿದ್ದಾಳೋ ಪಾಪ, ಆಗ್ತಾ ಇಲ್ಲ. ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಫೈನಲಿ ನಮ್ಮ ಪುಟಾಣಿಗೆ ಅದನ್ನು ಹಾಕೋಕ್ಕಾಗಲಿಲ್ಲ. ಆಮೇಲೆ ನಮ್ಮ ಡಿಮಾರ್ಟ್ ಬಂದೇ ಬಿಡ್ತು. ಸೊ ಡಿಮಾರ್ಟ್ ಬಂದಿರೋದ್ರಿಂದ ಎಲ್ಲರೂ ಖುಷಿಯಾಗ್ಬಿಟ್ವಿ. ನಮ್ಮ ಹಾಸಿನಿ ಮೊಗ್ಗದಲ್ಲಿ ಕಳೆ ಉಕ್ಕಿ ಹರಿತೈತೆ ನೋಡಿ ಗೈಸ್. ನೋ ಇದು ಬೇಡ, ಇದು ಬೇಡ. ಅಲ್ಲಿದೆ ಬಾ, ಅಲ್ಲಿದೆ ಬಾ, ಅಲ್ಲಿದೆ ಬಾ. ನಮ್ಮ ಪುಟಾಣಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಏನಪ್ಪ ಇವರು ಟ್ರಾಲಿ ಎತ್ಕೊಂಡಿರಂಗೆ ಹೋಯ್ತವ್ರಲ್ಲ ಮಂಗ್ಯ ಅಂದ್ಕೊಂಡು. ಆಮೇಲೆ ಇಲ್ಲ ಪುಟಾಣಿ ಇಲ್ಲೇ ಐತೆ ಬಾ ಅಂತೇಳ್ಬಿಟ್ಟು ಅವರಪ್ಪ ಕೂಡಿಸಿದ್ರು ಟ್ರಾಲಿಯಲ್ಲಿ. ಸೊ ಟ್ರಾಲಿಯಲ್ಲಿ ಕೂಡಿಸ್ಕೊಂಡು ನಿನ್ನ ಒಳಗಡೆ ಹೋದ್ವಿ. ಏನು ಮಮ್ಮ? ಆಮೇಲೆ ನಾನು ನವೀನು ಮನೆಗೆ ಏನೇನು ಐಟಮ್ಸ್ ಎಲ್ಲ ಬೇಕೋ ಅವನ್ನೆಲ್ಲ ತೊಗೊತಾ ಇದ್ವಿ. ನಮ್ಮ ಹಾಸಿನಿ ಹಾಗೂ ಖುಷಿ ಇಬ್ಬರೂ ಟ್ರಾಲಿಯಲ್ಲಿ ಆಟಾಡ್ಕೊತಾ ಇದ್ರು. ಸೊ ನಮ್ಮ ಹಾಸಿನಿ ಚೆನ್ನಾಗಿ ನಮ್ಮ ಪುಟಾಣಿನ ನೋಡ್ಕೊತಾಳೆ. ಸೊ ಅದರಲ್ಲಿ ಏನು ಭಯ ಇಲ್ಲ. ಗ್ರಾಸರಿ ಎಲ್ಲ ತೊಗೊಂಡಿದ್ದಾದಮೇಲೆ ನವೀನ್ಗೆ ಶೂಸ್ ಬೇಕಾಗಿತ್ತು, ಫಾರ್ಮಲ್ ಶೂಸು. ಅದಕ್ಕೋಸ್ಕರ ತೊಗೊಳೋಣ ಅಂತ ಹೇಳ್ಬಿಟ್ಟು ಶೂಸ್ ರ್ಯಾಕ್ ಹತ್ರ ಬಂದ್ವಿ. ನಮ್ಮ ಹಾಸಿನಿಗೆ ಅಲ್ಲೊಂದು ಅಂಬ್ರೆಲ್ಲ ಕಾಣಿಸ್ಬಿಟ್ಟಿದೆ. ಸೊ ಅದನ್ನು ನಮ್ಮ ಪುಟಾಣಿ ಕೈ ಕೊಟ್ಟಿದ್ದಾಳೆ. ನಮ್ಮ ಪುಟಾಣಿ ನೋಡಿ ಅದನ್ನು ಎತ್ಕೊಂಡ್ಬಿಟ್ಟು ಆಗಲೇ ವಿಸಿಲ್ ಇತ್ತೇನೋ, ವಿಸಿಲ್ ಊಬೋದು ಸ್ಟಾರ್ಟ್ ಮಾಡಿದ್ದಾಳೆ ನೋಡಿ. ವಿಸಿಲ್ ಹಾಕೋದ್ರಲ್ಲಿ ಫುಲ್ ಬ್ಯುಸಿಯಾಗಿಬಿಟ್ಟಿದ್ರು ಪುಟಾಣಿಯವರು. ಅದಕ್ಕೆ ಅವ್ರಿಗೆ ಒಂಚೂರು ಬ್ರೇಕ್ ಕೊಟ್ಟು ಬಿಸ್ಕೆಟ್ ಕೊಟ್ಟಿದ್ದೆ. ಸೊ ಬಿಸ್ಕೆಟ್ ತಿಂತಾ ಆಮೇಲೆ ನನಗೂ ತಿನ್ಸಿದ್ರು. ಥ್ಯಾಂಕ್ ಯು ಗೈಸ್. ನಮ್ಮ ಪಾಪು ಬಿಸ್ಕೆಟ್ ತಿನ್ನಿಸ್ಬಿಟ್ಟು ಥ್ಯಾಂಕ್ ಯು, ವೆಲ್ಕಮ್. ಮಕ್ಕಳು ವೆಲ್ಕಮ್.
ಆಮೇಲೆ ನಮ್ಮ ಹನಿ ಹಾಗೂ ನವೀನ್ ಇಬ್ಬರೂ ಬ್ಯುಸಿ ಆಗಿಬಿಟ್ಟಿದ್ರು. ಪಾಪ ಅವ್ರು ಶೂಸ್ ಪರ್ಚೇಸ್ ಮಾಡೋದ್ರಲ್ಲೇ ಇದ್ದರು. ನಮ್ಮ ಹನಿಯ ಅಷ್ಟರೊಳಗಡೆ ಅವಳಿಗೆ ಇಷ್ಟ ಆಗಿರೋವಂಥ ಸ್ಲಿಪ್ಪರ್ ಎತ್ಕೊಂಡೋಗಿ ಅವ್ರ ಡ್ಯಾಡಿಗೆ ತೋರಿಸಿದ್ಲು. ಡ್ಯಾಡಿ ನನಗೆ ಈ ಸ್ಲಿಪ್ಪರ್ ಬೇಕು ಅಂತಂದರೆ ನವೀನ್ ಆಯಿತು ಹೋಗಿ ಅದ್ರಲ್ಲಿ ರ್ಯಾಕಲ್ಲಿ ಹಾಕು ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ತುಂಬಾ ಖುಷಿಯಾಗ್ಬಿಡ್ತು, ಡ್ಯಾಡಿ ಹ್ಞೂ ಅಂದ್ಬಿಟ್ರಲ್ಲ ಅಂತ. ಆಮೇಲೆ ನಮ್ಮ ಪುಟಾಣಿ ನೋಡಿ ಟಿಟ ಮಾಡ್ತಿತ್ತು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಮಿರರಲ್ಲಿ. ನೋಡೋದು ನೀನೇ ನೋಡಿ ಹೆಂಗಿದೆಯಾ ನೋಡಿ, ಇವತ್ತು ರೆಡಿ ಮಾಡಿಸ್ಕೊಂಡಿರಂಗೆ ಡಿ ಮಾರ್ಟಿಗೆ ಬಂದಿದೆಯಾ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ. ಏಕೆ ನಡೀರಿ ಹೋಗೋಣ. ನವೀನ್ಗೆ ಅವರ ಶೂಸ್ ಸೈಜ್ ಸಿಗಲೇ ಇಲ್ಲ ಪಾಪ, ಅದಕ್ಕೋಸ್ಕರ ಬೇಜಾರಾಗಿ ಬಂದರು. ಆಮೇಲೆ ಶರ್ಟ್ಸ್ ಹತ್ರ ಬಂದ್ವಿ, ಶರ್ಟ್ಸ್ ನೋಡೋಣ ಅಂಥೇಳಿ ನಮ್ಮ ಪುಟಾಣಿ ನೋಡಿ. ಬಿಡ ಬಿಡ ಬಿಡ. ಓಹೋ ಹೋ ಹೋ, ಈ ಕಡೆ ನೋಡಿ. ನಮ್ಮ ಪುಟಾಣಿಗೆ ಸ್ಪೆಕ್ಸ್ ಸಿಕ್ಬಿಟ್ಟಿದೆ, ಅದಕ್ಕೆ ಸ್ಪೆಕ್ಸ್ ಹಾಕ್ಕೊಂಡು ಟ್ರಯಲ್ ಮಾಡ್ತಾಯಿದ್ಲು. ನೋಡಿ ಅವಳು ಎಷ್ಟು ಚೆನ್ನಾಗಿ ಹಾಕ್ಕೊಂತಾಳಂತೆ. ನಮ್ಮ ಹನಿಯವರೇನೋ ಪುಟಾಣಿಗೆ ಸ್ಪೆಕ್ಸ್ ಹುಡ್ಕೊಂಡು ಕೊಟ್ಬಿಟ್ಟಿದ್ರು, ಆದರೆ ಅವಳಿಗೆ ಬೇಕಾದಂಥ ಗಾಗಲ್ಸ್ ಅವಳಿಗೆ ಸಿಗಲಿಲ್ಲ. ಸೊ ಅದಕ್ಕೆ ಹುಡುಕ್ತಾ ಇದ್ಲು. ನಮ್ಮ ಪುಟಾಣಿ ಖುಷಿಯಾಗಿಬಿಟ್ಟಿದೆ, ನನ್ನ ಗಾಗಲ್ ಸಿಕ್ಬಿಟ್ಟಿದೆ ಅಂಥೇಳಿ. ಆಮೇಲೆ ಅವಳಿಗೆ ಒಂದು ಗಾಗಲ್ ಸಿಕ್ತು, ಆದರೆ ಅವಳಿಗೆ ಅಲ್ಲಿ ಅವರು ಪ್ರೈಸ್ ಹಾಕಿರ್ತಾರಲ್ಲ ಅದು ಟ್ಯಾಗ್ನ ರಿಮೂವ್ ಮಾಡ್ತೀನಿ ಮಮ್ಮಿ ಅಂದ್ಲು. ಬೇಡ ಅವ್ರು ನಿನ್ನನ್ನು ಕಟ್ಟಾಕ್ತಾರೆ ಅಂತಂದರೆ ಹಂಗೆ ಹಾಕ್ಕೊಂಡು ಪೋಸಸ್ ಕೊಡ್ತಾಯಿದ್ಲು. ಆಮೇಲೆ ನಮ್ಮ ಪುಟಾಣಿ ಅವಳನ್ನ ನೋಡ್ಕೊಂಡು ನಿಂತಿದ್ಲು. ಆಮೇಲೆ ಇನ್ನೊಂದು ಹತ್ರ ಹೋದ್ವಿ, ಅಲ್ಲಿ ನೋಡಿ ಅವಳೇ ಹಾಕ್ಕೊಂಡು ಟ್ರೈ ಮಾಡ್ತಾ ಇದ್ದಾಳೆ. ಇಲ್ಲ ಈ ಕಡೆ ಈ ಕಡೆ ಇಲ್ಲಿ ಈ ಕಡೆ. ನಮ್ಮ ಪುಟಾಣಿನ ಹನಿನ ನೋಡಿ ನನಗೂ ಆಸೆ ಆಯಿತು, ನಾನು ಗಾಗಲ್ಸ್ ಹಾಕ್ಕೊಂಡು ಟ್ರೈ ಮಾಡೋಣ ಅಂಥೇಳಿ ನಾನು ಟ್ರೈ ಮಾಡ್ತಾಯಿದ್ದೀನಿ. ಆದರೆ ಈ ಟ್ಯಾಗಿಂದ ಇರಿಟೇಟ್ ಆಗ್ತಿತ್ತು, ಆದರೂ ಬಿಡಲಿಲ್ಲ. ಗಾಗಲ್ಸ್ನ ಹಾಕ್ಕೊಂಡು ಟ್ರೈ ಮಾಡ್ತಿದ್ದೆ. ನಮ್ಮ ನವೀನ್ಗೆ ತೋರಿಸಿದ್ರೆ ಚೆನ್ನಾಗಿದೆ ಅಂತಿದ್ರು. ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ಆಮೇಲೆ ನವೀನ್ ನಿಂತ್ಕೊಂಡು ಸರಿ ಆಯಿತು ತಗೋ ಅಂತ ಹೇಳ್ಬಿಟ್ಟು ತೊಗೊಂಡು ಬರ್ತಾಯಿದ್ದೀವಿ. ಹಿಂದೆ ಬರ್ತಾ ಇದ್ದಾರೆ. ಚಾಕ್ಲೇಟ್ ಬೇಡ ಅಂದರೆ ಚಾಕ್ಲೇಟ್ ತಗೊಳಕ್ಕಂತ ಹೋಗಿದ್ದಾಳೆ ಪುಟಾಣಿ. ಕೊಡು ಹೋಗೋಣ, ಕೊಡು. ನವೀನ್ ಬಿಲ್ಲಿಂಗ್ ಮಾಡ್ಸೋದಕ್ಕೆ ಅಂದ್ಬಿಟ್ಟು ಬಿಲ್ಲಿಂಗ್ ಕೌಂಟ್ ಹತ್ರ ಹೋಗಿದ್ದಾರೆ. ಸೊ ನಾನು ಪುಟಾಣಿ ಎಲ್ಲ ಹೊರಗಡೆ ಹೋಗೋಣ ಅಂತಂದರೆ ನಮ್ಮ ಪುಟಾಣಿಗೆ ಚಾಕ್ಲೇಟ್ಸ್ ಸಿಕ್ಬಿಟ್ಟಿದೆ. ಸೊ ಚಾಕ್ಲೇಟ್ಸ್ ತೊಗೊಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಯಾವ್ದು ತೊಗೊಳ್ಳಿ ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಆಮೇಲೆ ಕಿಟ್ಕ್ಯಾಟ್ ಚಾಕ್ಲೇಟ್ನ ತಗೊಂಡು ಬಿಲ್ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ ನಾನು ನಮ್ಮ ಪುಟಾಣಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಮೇಲೆ ನಾನು ಪುಟಾಣಿ ಇಬ್ಬರೂ ತಿನ್ಸ್ಕೊಂಡು ಹೊರಗಡೆ ಕೂತ್ಕೊಂಡಿದ್ವಿ. ನಮ್ಮ ಹನಿ ನಾನು ಪುಟಾಣಿ ಎಲ್ಲ ಡ್ಯಾಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಗೈಸ್ ಗ್ರಾಸರಿ ಎಲ್ಲ ಖಾಲಿ ಆಗಿತ್ತು, ಅದಕ್ಕೆ ತೊಗೊಂಡು ಬರೋಣ ಅಂತ ಬಂದಿದ್ವಿ. ನಮ್ಮ ಪುಟಾಣಿ ಚಾಕ್ಲೇಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಬಿದ್ದು ಅಲ್ಲಾಡ್ತಾ ಇದ್ಲು. ಓಯ್ ಖುಷಿ ಇಲ್ಲಿ ಇಲ್ಲಾಡಿಲ್ಲಿ. ಸೊ ಗೈಸ್ ಫೈನಲಿ ನವೀನ್ ಹೊರಗಡೆ ಬಂದು ಪಾಪ್ಕಾರ್ನ್ ಎಲ್ಲ ತೊಗೊತಾ ಇದ್ರು. ಸೊ ನಾವು ಡಿ ಮಾರ್ಟಿಗೆ ಬಂದಾಗೆಲ್ಲ ಪಾಪ್ಕಾರ್ನ್ ಮಸಾಲ ಹಾಗೆ ಸಾಲ್ಟ್ನ ಟ್ರೈ ಮಾಡ್ತೀವಿ. ನೀವು ಅಷ್ಟೇ ಟ್ರೈ ಮಾಡಿ. ಓಕೆ ಅಲ್ಲೇ ಡ್ಯಾನ್ಸ್. ಹನಿಗೂ ಹಾಗೆ ಖುಷಿ ಪುಟಾಣಿಗೆ ಇಬ್ಬರಿಗೂ ಒಂದೇ ಕೋನ್ ಐಸ್ ಕ್ರೀಮ್ ಕೊಡಿಸಿದ್ವಿ. ನಮ್ಮ ಹನಿ ಇನ್ನೂ ಓಪನ್ ಮಾಡ್ತಾ ಇದ್ದಾಳೆ, ಆದರೆ ನಮ್ಮ ಪುಟಾಣಿ ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಲು. ಆಮೇಲೆ ಪಾಪ ಅವಳಿಗೆ ಕೊಡ್ದಿರಂಗೆ ಇವಳು ತಿಂದ್ಬಿಟ್ಟು ಓಡೋಗ್ತಾ ಇದ್ಲು ಕೊಡ್ದಿರಂಗೆ. ಸೊ ಆಮೇಲೆ ನಮ್ಮ ಪುಟಾಣಿಗೆ ಬೇಜಾರಾಗ್ಬಿಡ್ತು. ಆಮೇಲೆ ನನ್ನ ಹತ್ರ ಇದ್ದಿದ್ದು ಕುಲ್ಫಿ ಐಸ್ನ ಕೊಟ್ಟೆ. ನಮ್ಮ ಪುಟಾಣಿ ಖುಷಿ ಆಗ್ಬಿಡ್ತು. ಆಮೇಲೆ ಅವ್ರ ಅಕ್ಕನೇ ಬಂದು ತಿನ್ಸಿದ್ಲು. ಹೋಗೋಣ ನಡಿ ಹೋಗೋಣ.
ನಡಿ ಗೋ ಗೋ ಗೋ. ಬಾ ನಂಗೆ ಐಸ್ ಕ್ರೀಮ್ ನಂಗೆ ನಾನು ಕೊಡ್ತೀಯಾ? ಥ್ಯಾಂಕ್ ಯು. ನಾನು ಕೊಟ್ಲು ಗಾಯ್ಸ್ ಐಸ್ ಕ್ರೀಮ್. ಸೊ ಫೈನಲಿ ಖುಷಿ ಪುಟಾಣಿ ನನಗೆ ಐಸ್ ಕ್ರೀಮ್ ಕೊಟ್ಟಳು. ಸೊ ನಾವೆಲ್ಲ ಈ ಥರ ಇವತ್ತಿನ ಡೇ ಎಂಜಾಯ್ ಮಾಡಿದ್ವಿ. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.